ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ಸೊ ಇವತ್ತು ಒಂದು ವಿಶೇಷವಾದ ಹೊಸ ಪ್ಲಾನ್ ಜೊತೆ ಬರ್ತಾ ಇದ್ದೀನಿ. LIC ಆಫ್ ಇಂಡಿಯಾ ಯುವಕರಿಗೋಸ್ಕರ ಅಂತಾನೆ, ಯಾರಿಗೆಲ್ಲ ಹೆಚ್ಚಿಗೆ ಲಯಬಿಲಿಟೀಸ್ ಇದೆ ಅಂತ ಅನ್ಸುತ್ತೆ ಅವ್ರಿಗೋಸ್ಕರ ಅಂತಾನೆ ಒಂದು ಸ್ಪೆಷಲ್ ಆಗಿ ತುಂಬಾ ಕಡಿಮೆ ಪ್ರೀಮಿಯಂ ಅಲ್ಲಿ ಒಂದು ಹೊಸ ಟರ್ಮ್ ಪ್ಲಾನ್ ಲಾಂಚ್ ಮಾಡಿದೆ. 5ನೇ ತಾರೀಕು ಆಗಸ್ಟ್ 2024 ಲಾಂಚ್ ಆಗಿರುವಂತಹ ಹೊಸ ಪ್ಲಾನ್ ಏನಿದೆ ಆ ಪ್ಲಾನ್ ಬಗ್ಗೆ ಮಾತಾಡ್ಲಿಕ್ಕೆ ಕೊಟ್ಟಿದ್ದೀನಿ ಇವತ್ತು. ಎಸ್ಪೆಷಲಿ ಈಗ ನಡೀತಾ ಇರುವಂತ ನ್ಯಾಚುರಲ್ ಕೆಲಾಮಿಟೀಸ್ ಏನಿದೆ, ಡಿಸಾಸ್ಟರ್ಸ್ ಅಂತ ಏನ್ ಕರಿತೀವಿ ಅಥವಾ ಫ್ಲಡ್ಸ್ ಅಂತ ಏನ್ ಕರಿತೀವಿ, ಎಟ್ಸೆಟ್ರಾ ಅಂತೆಲ್ಲ ಏನ್ ಅಂತ ಅಂದ್ಕೊಳ್ತೀವಿ, ಅದರಿಂದ ಆಗ್ತಾ ಇರೋಂತ ಮಾರಣ ಹೋಮ ಏನಿದೆ ಅದನ್ನ ನೋಡಿನೇ LIC ಆಫ್ ಇಂಡಿಯಾ ಈ ಪ್ಲಾನ್ ಲಾಂಚ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಕಾರಣ ಯಾಕೆ ಅಂತಂದ್ರೆ, ಹೆಚ್ಚಿಗೆ ನಡೆಯುವಂತ ನ್ಯಾಚುರಲ್ ಕೆಲಾಮಿಟಿ ಅಥವಾ ಡಿಸಾಸ್ಟರ್ಸ್ ಅಲ್ಲಿ 50% ಅಷ್ಟು ಜನ ಕೂಡ ಇನ್ಶೂರೆನ್ಸ್ ಕವರೇಜ್ ಇಟ್ಟಿರೋದಿಲ್ಲ. ಇಟ್ಟಿದ್ರು ಕೂಡ ಹೈಯೆಸ್ಟ್ ಕವರೇಜ್ ಅಥವಾ ಈಕ್ವಿಲೆಂಟ್ ಇನ್ಶೂರೆನ್ಸ್ ಏನ್ ಬೇಕು, ಅಡಿಕ್ವೇಟ್ ಇನ್ಶೂರೆನ್ಸ್ ಅಂತ ಏನ್ ಕರಿತೀವಿ, ಆ ಇನ್ಶೂರೆನ್ಸ್ ಕವರೇಜ್ ಇಲ್ಲದೆ ಇರುವಂತ ಪರಿಸ್ಥಿತಿನೇ ಹೆಚ್ಚಿಗೆ LIC ಆಫ್ ಇಂಡಿಯಾಗೆ ಕಾಣಿಸ್ತಾ ಇದೆ. ಯಾವುದೇ ಡಿಸಾಸ್ಟರ್ ತಗೊಳ್ಳಿ ಅಥವಾ ಯಾವುದೇ ಆಕ್ಸಿಡೆಂಟ್ಸ್ ತಗೊಳ್ಳಿ, ಮಾಸ್ ಡೆತ್ ಆಗಿರುವಂತ ಜಾಗದಲ್ಲಿ ಕ್ಲೈಮ್ ಸೆಟ್ಲ್ ಆಗುವಂತ ರೇಷಿಯೋ ನೋಡಿದ್ರೆ 25% to 30% ಆಫ್ ದ ಪೀಪಲ್ ಆರ್ ಇನ್ಶೂರ್ಡ್. ಆ ರೀತಿ ಬರ್ತಿದೆ. ಅದನ್ನ ಗಮನಿಸಿನೇ ಅನ್ಸುತ್ತೆ ನಮ್ಮ LIC ಆಫ್ ಇಂಡಿಯಾ, ಸೊ ಭಾರತದ ಏಕೈಕ ಸವರಿಂಗ್ ಗ್ಯಾರಂಟಿ ಹೊಂದಿರುವಂತ ಇನ್ಶೂರೆನ್ಸ್ ಕಂಪ್ನಿ ಅಂತಂದ್ರೆ ನಮ್ಮ LIC ಆಫ್ ಇಂಡಿಯಾ ಹೊಸ ಪ್ಲಾನ್ ಲಾಂಚ್ ಮಾಡ್ತಾ ಇದೆ. ಅದು ಎಷ್ಟು ಕಡಿಮೆ ಪ್ರೀಮಿಯಂ ಅಲ್ಲಿ ಕೊಡ್ತಿದೆ ಅಂತಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ. ಜೊತೆಗೆ ಇದನ್ನು ಕೂಡ ಮಿನಿಮಮ್ ಸ್ಟ್ಯಾಂಡರ್ಡ್ ಏನಿದೆ ಅದನ್ನ ಬೇಸಿಕ್ ಲೆವೆಲ್ ಇಂದ ಒಂದು ನಾಮಿನಲ್ ಲೆವೆಲ್ಗೆ ತಂದು ಮಿನಿಮಮ್ ಸಮ್ಮರ್ಷನ್ ಅದನ್ನ ಲಾಂಚ್ ಮಾಡ್ತಾ ಇದೆ. ಸ್ನೇಹಿತರೆ, ಈಗಾಗಲೇ ನೀವು ಗೆಸ್ ಮಾಡಿರ್ತೀರ ಅಂತ ಅನ್ಕೊಳ್ತೀನಿ. ಎಸ್, ಈ ಪಾಲಿಸಿ ಬೇರೆ ಯಾವುದೂ ಅಲ್ಲ, LIC ಆಫ್ ಇಂಡಿಯಾ ಲಾಂಚ್ ಆಗಿರುವಂತಹ ಹೊಸ ಪ್ಲಾನ್. ಇದರ ಹೆಸರೇ ಹೇಳುತ್ತೆ ಇದು ಏನು ಅಂತ, ರೈಟ್? ಎಸ್, ಇದರ ಹೆಸರು LICಯ ಯುವ ಟರ್ಮ್ ಪ್ಲಾನ್. ಹೆಸರೇ ಹೇಳುತ್ತೆ, ಯುವಕರಿಗೋಸ್ಕರ ಇಟ್ಟಿರುವಂತಹ ಹೆಸರು ಇದು. ಸೊ ಯಾರೆಲ್ಲ ಈಗಷ್ಟೇ ತನ್ನ ಜೀವನದ ಚಿಲುಮೆನ ಸ್ಟಾರ್ಟ್ ಮಾಡಿರ್ತಾರೆ, ಲಯಬಿಲಿಟೀಸ್ ಇಟ್ಕೊಳ್ತಾರೆ, ಕಮಿಟ್ಮೆಂಟ್ಸ್ ಇಟ್ಕೊಳ್ತಾರೆ, ಗೋಲ್ ಸೆಟ್ಟಿಂಗ್ಸ್ ಆಗಿರುತ್ತೆ, ಜೀವನದಲ್ಲಿ ಒಂದು ಹೈಯೆಸ್ಟ್ ಲೆವೆಲ್ಗೆ ರೀಚ್ ಆಗ್ಬೇಕು ಅಂತೆಲ್ಲ ಯಾರು ಅನ್ಕೊಂಡಿರ್ತಾರೆ, ಎಸ್ಪೆಷಲಿ ಮಿಲೇನಿಯರ್ಸ್ ಆಗ್ಬೋದು, ಸಾಮಾನ್ಯವಾಗಿ ಸ್ಟಾರ್ಟ್ ಮಾಡುವಂತ ಬಿಸ್ನೆಸ್ ಕ್ಲಾಸ್ ಪೀಪಲ್ ಆಗ್ಬೋದು, ಸಣ್ಣದಾಗಿ ಉದ್ಯಮನ ಸ್ಟಾರ್ಟ್ ಮಾಡಿ ಹೈ ಲೆವೆಲ್ಗೆ ರೀಚ್ ಆಗ್ಬೇಕು ಅಂತ ಇಟ್ಕೊಂಡಿರುವಂತ ಕನ್ಸು ಇಟ್ಕೊಂಡಿರುವಂತ ಭಾರತೀಯರಿಗಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಈ ಪ್ಲಾನ್ ಇಂದ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಹೊಸ ಪ್ಲಾನ್ ಲಾಂಚ್ ಮಾಡ್ತಿದ್ದಾರೆ. ಇದರ ಹೆಸರು LICಯ ಯುವ ಟರ್ಮ್ ಪ್ಲಾನ್. ಸೊ ಇದ್ರ ನಂಬರ್ ಬಂದು 875. ಬನ್ನಿ, ಇದರ ಫೀಚರ್ಸ್ ಏನಿದೆ, ಬೆನಿಫಿಟ್ಸ್ ಏನಿದೆ, ಇದು ಯಾರ್ಯಾರು ತಗೊಬಹುದು, ತಗೊಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್ ಇದೆ, ಸೊ ಎಲ್ಲರೂ ಕೂಡ ಬೈ ಮಾಡ್ಬೋದಾ, ಸೊ ಬೆನಿಫಿಟ್ಸ್ ಏನು, ಮತ್ತೆ ಪ್ರೀಮಿಯಂ ಎಷ್ಟಿದೆ, ಹಾಗೆ ಅಕಸ್ಮಾತ್ ಪಾಲಿಸಿ ತಗೊಂಡ್ಮೇಲೆ ಎಲ್ಲಿ ತನಕ ಲೈಫ್ ಕವರೇಜ್ ಕವರ್ ಆಗುತ್ತೆ, ಎಷ್ಟು ಕವರೇಜ್ ಸಿಗುತ್ತೆ, ಮತ್ತೆ ಇದು ಮಾರ್ಕೆಟ್ ಇರುವಂತಹ ಬೇರೆ ಟರ್ಮ್ ಪ್ಲಾನ್ಸ್ ಏನಿದೆ ಆ ಟರ್ಮ್ ಪ್ಲಾನ್ಸ್ಗೂ ಈ ಪ್ಲಾನ್ಸ್ಗೂ ವ್ಯತ್ಯಾಸ ಏನಿದೆ, ಮತ್ತೆ ಮಾರ್ಕೆಟ್ ಅಲ್ಲಿ ಇರುವಂತಹ ಟರ್ಮ್ ಪ್ಲಾನ್ಸ್ ನ ಬೀಟ್ ಮಾಡುತ್ತಾ, ಕಾಂಪೀಟ್ ಮಾಡುತ್ತಾ, 100% ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹಾಗೆ ಇದು ಎಲ್ರಿಗೂ ಕೂಡ ರೀಚ್ ಆಗುವಂತ ಒಂದು ಸ್ಟೇಜ್ ಅಲ್ಲಿ ಇದೆ, ಆ ಪ್ರೀಮಿಯಂ ಲೆವೆಲ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ, ಇದು ಎಲ್ರ ಮನೆಯಲ್ಲೂ ಎಲ್ರಿಗೋಸ್ಕರ ಬೇಕಾಗಿರುವಂತ ಟರ್ಮ್ ಪ್ಲಾನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಪಾಲಿಸಿ ಮೊದಲನೇದಾಗಿ ನಾನ್ ಪಾರ್ಟಿಸಿಪೇಟಿಂಗ್ ಪಾಲಿಸಿ. ಈ ಪಾಲಿಸಿಲಿ ನಿಮ್ಗೆ ಬೆನಿಫಿಟ್ಸ್ ಅಂತ ಏನು ಸಿಗೋದಿಲ್ಲ. ಬೆನಿಫಿಟ್ಸ್ ಅಂತ ಅಂದ್ರೆ ಬೋನಸ್ ಆಗ್ಬೋದು, ಗ್ಯಾರಂಟಿಷನ್ ಆಗ್ಬೋದು, ಯಾವುದೇ ರೀತಿಯಾದಂತ ಫೀಚರ್ಸ್ ಇದರಲ್ಲಿಲ್ಲ. ಕಾರಣ ಯಾಕೆಂದ್ರೆ ಇದ್ರ ಹೆಸರೇ ಹೇಳ್ತಾ ಇರೋ ಹಾಗೆ ಟರ್ಮ್ ಪ್ಲಾನ್ ಪ್ಯೂರ್ ರಿಸ್ಕ್ ಪ್ಲಾನ್ ಆಗಿದೆ. ಮತ್ತೆ ನಾನ್ ಲಿಂಕ್ಡ್ ಪ್ಲಾನ್, ಇದು ಯಾವುದೇ ರೀತಿಯಂತ ಮಾರ್ಕೆಟ್ಗೆ ಸಂಬಂಧಪಟ್ಟಂತ ಅಥವಾ ಈಕ್ವಿಟೀಸ್ಗೆ ಸಂಬಂಧಪಟ್ಟಂತ ಪಾಲಿಸಿ ಆಗಿಲ್ಲ. ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅಥವಾ ಫಂಡ್ ವ್ಯಾಲ್ಯೂ ಮೇಲೆ ನಿಮ್ಮ ಇನ್ಶೂರೆನ್ಸ್ ಕವರೇಜ್ ಡಿಪೆಂಡ್ ಆಗೋದಿಲ್ಲ. ಸೊ ಗ್ಯಾರಂಟೆಡ್ ಲೈಫ್ ಕವರೇಜ್ ಕೊಡುವಂತ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇದು. ಇದು ಇಂಡಿವಿಜುವಲ್ ಆಗಿ ನೀವು ಬೈ ಮಾಡಬೇಕು, ಗ್ರೂಪ್ ಅಲ್ಲಿ ಬೈ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಡಿವಿಜುವಲ್ ಆಗಿ ಬೈ ಮಾಡಬೇಕಾಗಿರುವಂತ ಲೈಫ್ ಇನ್ಶೂರೆನ್ಸ್ ಪ್ಯೂರ್ ರಿಸ್ಕ್ ಪ್ಲಾನ್ LICಯ ಜೀವನ್, LICಯ ಯುವ ಪ್ಲಾನ್, ಯುವ ಟರ್ಮ್ ಪ್ಲಾನ್. ಸೊ ಆಗಿದ್ರೆ ಇದರ ಬೆನಿಫಿಟ್ಸ್ ಏನಿದೆ ನೋಡೋಣ ಬನ್ನಿ. ಸ್ನೇಹಿತರೆ, ಬೆನಿಫಿಟ್ಸ್ ಅನ್ನೋ ವಿಷಯಕ್ಕೆ ಬಂದಾಗ ಮೊದಲನೇದಾಗಿ ನಾನು ಹೇಳ್ದಂಗೆ ಹೈ ರಿಸ್ಕ್ ಕವರೇಜ್ ವಿತ್ ಲೀಸ್ಟ್ ಪ್ರೀಮಿಯಂ. ಅತಿ ಕಡಿಮೆ ಪ್ರೀಮಿಯಂ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಪ್ರೀಮಿಯಂ ಅಲ್ಲಿ
ಹೈ ರಿಸ್ಕ್ ಕವರೇಜ್ ನ ಕೊಡ್ತಾ ಇರುವಂತಹ ಪ್ಲಾನ್ ಇದು. ಅಟ್ರಾಕ್ಟಿವ್ ಹೈಯರ್ ಸಮ್ ಅಶ್ಯೂರ್ಡ್ ರಿಬೇಟ್ಸ್, ಹಾಗೆ ಹೈ ಸಮ್ ಅಶ್ಯೂರ್ಡ್ಗೆ ನೀವು ಹೋದಷ್ಟು ಕೂಡ ಆ ಪ್ರೀಮಿಯಂ ಅಲ್ಲೂ ಕೂಡ ಇನ್ನೊಂದಷ್ಟು ಡಿಸ್ಕೌಂಟ್ಸ್ ಅಥವಾ ರಿಬೇಟ್ಸ್ ಅಥವಾ ಕಡಿಮೆ ಮಟ್ಟದಲ್ಲಿ ಪ್ರೀಮಿಯಂ ನ ಕೊಡೋ ಒಂದು ಪ್ರಯತ್ನನ ಈ ಪಾಲಿಸಿ ಮುಖಾಂತರ ಮಾಡಿದ್ದಾಗಿದೆ. ಒಳ್ಳೆ ರಿಬೇಟ್ಸ್ ಮುಖಾಂತರ, ಅಟ್ರಾಕ್ಟಿವ್ ಆಗಿರುವಂತಹ ರಿಬೇಟ್ಸ್ ಮುಖಾಂತರ ನೀವು ಐಎಸ್ ಸಮ್ ಅಶ್ಯೂರ್ಡ್ ನ ಪಡಿಬಹುದು. ಇದರಲ್ಲಿ ನಿಮ್ಗೆ ಅಪ್ ಟು 40% ವರೆಗೂ ಪ್ರೀಮಿಯಂ ಅಲ್ಲಿ ರಿಬೇಟ್ ನ ಪಡಿಬಹುದು 5 ಕೋಟಿ ಸಮ್ ಅಶ್ಯೂರ್ಡ್ಗೆ ನೀವು ಪಾಲಿಸಿನ ತಗೊಳ್ಳೋದಾದ್ರೆ. ಹಾಗೆ ಡೆತ್ ಬೆನಿಫಿಟ್ಸ್ ಹೇಗೆ ವರ್ಕೌಟ್ ಆಗುತ್ತೆ, ಇಲ್ಲಿ ಡೆತ್ ಬೆನಿಫಿಟ್ಸ್ 2 ಆಪ್ಷನ್ಸ್ ಸಿಗುತ್ತೆ. ಒಂದು ಲೆವೆಲ್ ಸಮ್ ಅಶ್ಯೂರ್ಡ್ ಅಂತ, ಇನ್ನೊಂದು ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಅಂತ. ಸ್ನೇಹಿತರೆ, ಲೆವೆಲ್ ಸಮ್ ಅಶ್ಯೂರ್ಡ್ ಅಂತಂದ್ರೆ ಪಾಲಿಸಿ ಸ್ಟಾರ್ಟ್ ಆದಂತ ಮೊದಲನೇ ದಿನದಿಂದ ಪಾಲಿಸಿ ಕೊನೆವರೆಗೂ ಒಂದೇ ಲೈಫ್ ಇನ್ಶೂರೆನ್ಸ್ ಸಮ್ ಅಶ್ಯೂರ್ಡ್ ಇರುತ್ತೆ. ಸಮ್ ಅಶ್ಯೂರ್ಡ್ ಏನಿದೆ, ಇನ್ಶೂರೆನ್ಸ್ ಕವರೇಜ್ ವ್ಯಾಲ್ಯೂ ಏನಿದೆ ಅದು ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಲೆವೆಲ್ ಸಮ್ ಅಶ್ಯೂರ್ಡ್ ಅಂತ ಕರಿತೀವಿ. ಹಾಗೆ ಎರಡನೇ ಆಪ್ಷನ್ ಇರುವಂತದ್ದು ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಅಂತ ಇದೆ. ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಏನಪ್ಪಾ ಅಂತಂದ್ರೆ ಇದು ನಿಮಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ನ ಜಾಸ್ತಿ ಮಾಡುತ್ತಾ ಹೋಗುತ್ತೆ. ಸೊ ಸ್ಟಾರ್ಟ್ ಆಗಿರುವಂತ ಕವರೇಜ್ ಏನಿದೆ ಆ ಕವರೇಜ್ ಎಂಡ್ ಆಗೋಷ್ಟೊಳಗೆ, ಪಾಲಿಸಿ ಟರ್ಮ್ ಎಂಡ್ ಆಗೋಷ್ಟೊಳಗೆ ಕವರೇಜ್ ಡಬಲ್ ಆಗಿರುತ್ತೆ. ಸೊ ಆ ರೀತಿ ಆಪ್ಷನ್ ಕೂಡ ಸಿಗುತ್ತೆ. ಇದು ಕಸ್ಟಮರ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಅವ್ರಿಗೆ ಬೇಕಾಗಿರುವಂತ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಸೊ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ 2 ರೀತಿಯಲ್ಲಿ ಪ್ರೀಮಿಯಂ ರೇಟ್ಸ್ ನ ಫಿಕ್ಸ್ ಮಾಡ್ತಾರೆ. ಸೊ ಯೂಶುವಲ್ ಆಗಿ ಮೊದಲೆಲ್ಲ ನಾರ್ಮಲ್ ವೇಲಿ ಚಾರ್ಜಸ್ ಆಗ್ತಾ ಇತ್ತು ಅಂತ ಅನ್ಕೊಂಬೋದಿತ್ತು. ಇಲ್ಲಿ ಸ್ಪೆಸಿಫಿಕ್ ಆಗಿ ನಾನ್ ಸ್ಮೋಕರ್ ರೇಟ್ಸ್ ಮತ್ತೆ ಸ್ಮೋಕರ್ ರೇಟ್ಸ್ ಅಂತ ಹೇಳಿ 2 ರೀತಿ ಆಪ್ಷನ್ಸ್ ಇಟ್ಟಿದ್ದಾರೆ. ಕಸ್ಟಮರ್ ಯಾವ ಸ್ಲಾಬ್ಗೆ ಬರ್ತಾರೋ ಆ ಸ್ಲಾಬ್ ಮುಖಾಂತರ ನಾನ್ ಸ್ಮೋಕರ್ ಆದ್ರೆ ನಾನ್ ಸ್ಮೋಕರ್ ಪ್ರೀಮಿಯಂ ಬೇರೆ ಇರುತ್ತೆ, ಸ್ಮೋಕರ್ ಆದ್ರೆ ಸ್ಮೋಕರ್ ಪ್ರೀಮಿಯಮ್ಸ್ ನ LIC ಆಫ್ ಇಂಡಿಯಾ ಅಂಡರ್ ರೈಟ್ ಮಾಡಿ ಡಿಸೈಡ್ ಮಾಡುತ್ತೆ. ಹಾಗೆ ಪ್ರೀಮಿಯಂ ಪೇಮೆಂಟ್ ಕೂಡ ವೆರಿ ಫ್ಲೆಕ್ಸಿಬಲ್ ಆಪ್ಷನ್ಸ್ ಸಿಗ್ತಾ ಇದೆ. ಬೇಕಿದ್ರೆ ಅವರು ಪಾಲಿಸಿ ಟರ್ಮ್ ಏನಿದೆಯೋ ಅಷ್ಟು ಪೂರ್ತಿ ವರ್ಷ ಪ್ರೀಮಿಯಂ ನ ಕಟ್ಬೋದು ರೆಗ್ಯುಲರ್ ಮೋಡ್ ಅಲ್ಲಿ, ಅಥವಾ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಕಟ್ಟಿ ನನಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಹೆಚ್ಚಿನ ವರ್ಷ ಸಿಗ್ಲಿ ಅಂತ ಬೇಕಾದ್ರೂ ಹೋಗ್ಬೋದು. ಸರ್ ನಾನು ರೆಗ್ಯುಲರ್ ಆಗಿ ಪೇ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಒನ್ ಟೈಮ್ ಅಷ್ಟೇ ಪೇ ಮಾಡ್ತೀನಿ ನನಗೆ ಅಂತಂದ್ರೆ ಆಗ್ಲೂ ಕೂಡ ನಿಮ್ಗೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಸೊ ಹಾಗಾಗಿ ಎಲ್ಲಾ ಸೆಗ್ಮೆಂಟ್ ಅಲ್ಲಿ ಇರುವಂತವ್ರಿಗೂ ಕೂಡ ಈ ಇನ್ಶೂರೆನ್ಸ್ ಪಾಲಿಸಿ ರೀಚ್ ಆಗ್ಲಿ ಅನ್ನೋ ಉದ್ದೇಶದಿಂದ ಪಾಲಿಸಿನ ಲಾಂಚ್ ಮಾಡಿದ್ದಾರೆ ಅಂತ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ರೈಟ್? ಸೊ ರೆಗ್ಯುಲರ್ ಪೇಮೆಂಟ್, ಲಿಮಿಟೆಡ್ ಪೇಮೆಂಟ್ ಅನ್ನೋ ಆಪ್ಷನ್ ಕೂಡ ಪಾಲಿಸಿನ ಕವರೇಜ್ ಮಾಡ್ಕೊಬಹುದು. ಸೊ ಆ ರೀತಿ ಅಂತ ಬಂದಾಗ ನೆಕ್ಸ್ಟ್ ಬೆನಿಫಿಟ್ಸ್ ಏನಿದೆ ಅಂತ ನೋಡೋಣ. ಸೊ ಬೆನಿಫಿಟ್ಸ್ ಆಯ್ತು. ಇದು ಯಾರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ರೆ ಯಾರೆಲ್ಲ ಲಯಬಿಲಿಟೀಸ್ ಇಟ್ಟಿರ್ತಾರೆ, ಎಸ್ಪೆಷಲಿ ಹೌಸಿಂಗ್ ಲೋನ್ಸ್ ಆಗ್ಬೋದು, ಪರ್ಸನಲ್ ಲೋನ್ಸ್ ಆಗ್ಬೋದು, ಅಥವಾ ಲಯಬಿಲಿಟಿ ಅಂತ ಕೌಂಟ್ ಮಾಡೋ ರೀತಿಯಲ್ಲಿ ಇರುವಂತಹ ಏನೆಲ್ಲ ಕಮಿಟ್ಮೆಂಟ್ಸ್ ಇದೆ ಆ ಕಮಿಟ್ಮೆಂಟ್ಸ್ ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಎಗೇನೆಸ್ಟ್ ಅನ್ಸರ್ಟನಿಟಿ, ಅಕಸ್ಮಾತ್ ಆಗಿ ಡೆತ್ ಆದಾಗ ಆಗುವಂತ ಫೈನಾನ್ಷಿಯಲ್ ಲಾಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಏಕೈಕ ಟೂಲ್ ಆಗಿರೋದ್ರಿಂದ ಈ LIC ಯುವ ಪ್ಲಾನ್ ಬಹಳಷ್ಟು ಹೆಲ್ಪ್ ಆಗುತ್ತೆ. ತುಂಬಾ ಕಡಿಮೆ ಪ್ರೀಮಿಯಂ ಅಲ್ಲಿ ಪೇ ಮಾಡಿ ಲೈಫ್ ಕವರೇಜ್ ನ ಇಟ್ಕೊಂಡು ಡಿಪೆಂಡೆಂಟ್ಸ್ ಗೆ ಸೆಕ್ಯೂರಿಟಿನ ಕೊಡ್ತಾ ಫೈನಾನ್ಷಿಯಲ್ ಬ್ಯಾಕಪ್ ನ ಇಟ್ಕೊಳ್ಳುವಂತ ಒಂದು ಅವಕಾಶ ಈ ಪಾಲಿಸಿ ಮುಖಾಂತರ ಸಿಗ್ತಾ ಇದೆ. ಸಾಕಷ್ಟು ಕಡೆ ಪ್ರೀಮಿಯಂ ಜಾಸ್ತಿ ಇದೆ ಅನ್ನೋ ಉದ್ದೇಶದಿಂದ ಟರ್ಮ್ ಪ್ಲಾನ್ ಆಪ್ಟ್ ಮಾಡ್ತಾ ಇರುವಂತ ಸಾಕಷ್ಟು ಜನ ಇದ್ದಾಗ ಈ ರೀತಿ ಪ್ಲಾನ್ ಅವರಿಗೆ ಉತ್ತೇಜನ ನೀಡೋದ್ರ ಜೊತೆಲಿ ಅವರು ಕೂಡ ಟರ್ಮ್ ಪಾಲಿಸಿನ ತಗೊಳ್ಳೋದಕ್ಕೆ ಅನುಕೂಲ ಆಗ್ತಿದೆ ಅಂತ ಹೇಳ್ತಾ, ಮತ್ತೆ ಇದರಲ್ಲಿ ಇರುವಂತಹ ಕಂಡೀಷನ್ಸ್ ಏನಿದೆ ಅಥವಾ ಎಲಿಜಿಬಿಲಿಟಿ ಯಾರ್ಯಾರಿಗೆಲ್ಲ ಪಾಲಿಸಿನ ತಗೋಬಹುದು ಅನ್ನೋ ಎಲಿಜಿಬಿಲಿಟಿ ಏನಿದೆ ಅದನ್ನ ನೋಡೋಣ. ಸೊ ಮಿನಿಮಮ್ ಏಜ್ 18 ವರ್ಷ ಆಗಿರ್ಬೇಕು, ಇದು ಲಾಸ್ಟ್ ಬರ್ತ್ಡೇ 18 ವರ್ಷ ತುಂಬಿರ್ಬೇಕು. ಹಾಗೆ ಮ್ಯಾಕ್ಸಿಮಮ್ ಏಜು 45 ವರ್ಷ ಅಷ್ಟೇ. 45 ವರ್ಷ ದಾಟಿದ್ರೆ ಈ LIC ಜೀವನ್ LIC ಯುವ ಪ್ಲಾನ್ ಏನಿದೆ, ಯುವ ಟರ್ಮ್ ಪ್ಲಾನ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಮೆಚುರಿಟಿ ಏಜ್ 33 ಇಯರ್ಸ್ ಮಿನಿಮಮ್ ಆಗಿರ್ಬೇಕು ಅಂತ ಹೇಳ್ತಾ ಇರೋದ್ರಿಂದ ಪಾಲಿಸಿ ಟರ್ಮ್ 15 ವರ್ಷ ಅಂತ ಕ್ಲಿಯರ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ 75 ಇಯರ್ಸ್ ಆಗಿರೋದ್ರಿಂದ 75 ಇಯರ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಇಯರ್ಸ್ ವರ್ಗು ಕವರ್ ಮಾಡ್ತೀವಿ ಅಂತ ಈ ಪಾಲಿಸಿ ಹೇಳ್ತಾ ಇದೆ. ಪಾಲಿಸಿ ಟರ್ಮ್ ಬಂದು 15 ವರ್ಷದಿಂದ 40 ವರ್ಷದವರೆಗೂ ಪಾಲಿಸಿ ಕವರೇಜ್ ಟರ್ಮ್ ಕವರೇಜ್ ಸಿಗುತ್ತೆ. ಸೊ ಮಿನಿಮಮ್ ಸಮ್ ಅಶ್ಯೂರ್ಡ್ ಮಿನಿಮಮ್ 50 lakhs ಇಂದ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿನೇ ಪ್ರೀಮಿಯಂ ನ ಕಡಿಮೆ ರೇಟ್ ಅಲ್ಲಿ ಕೊಡ್ಲಿಕ್ಕೆ ಆಗ್ತಿದೆ ಅಂತ ನಾನು ಕೂಡ ಅನ್ಕೊಳ್ತೀನಿ. ಸೊ ಉಳಿದಂತ ಟರ್ಮ್ ಪ್ಲಾನ್ ಇದೆ, ಆ ಟರ್ಮ್ ಪ್ಲಾನ್ ಅಲ್ಲಿ ಮಿನಿಮಮ್ 25 lakhs ಇಂದ ಸ್ಟಾರ್ಟ್ ಆಗ್ತಿತ್ತು ಅಥವಾ 5 lakhs ಇಂದ ಸ್ಟಾರ್ಟ್ ಆಗ್ತಿತ್ತು. ಹಾಗಾಗಿ ಮಿನಿಮಮ್ ಕವರೇಜ್ ಇಟ್ಟಿರೋದ್ರಿಂದ ಪ್ರೀಮಿಯಂ ಸ್ವಲ್ಪ ಹೆಚ್ಚಿಗೆ ಆಗ್ತಿತ್ತು ಅಂತ ಅನ್ಕೊಂಬೋದಿತ್ತು. ಇಲ್ಲಿ ಕವರೇಜ್ ನ ಹೈಯೆಸ್ಟ್ ಕವರೇಜ್ ಗೆ ಇಟ್ಟಿರೋದ್ರಿಂದ ಹೈಯೆಸ್ಟ್ ವ್ಯಾಲ್ಯೂ ಮಿನಿಮಮ್ 50 lakhs ಇಂದ ಇಟ್ಟಿರೋದ್ರಿಂದ ಪ್ರೀಮಿಯಂ ಕಾಸ್ಟ್ ಕೂಡ ಬ್ಯಾಲೆನ್ಸ್ ಮಾಡೋ ಹಾಗಾಗಿದೆ. ಸೊ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ 5 ಕೋಟಿವರೆಗೂ ಹಲೋಡಿದೆ, ಯಾರು ಬೇಕಾದ್ರೂ ಬೈ ಮಾಡ್ಬೋದು. 5 ಕೋಟಿಯಿಂದ ಮೇಲ್ಪಟ್ಟಂತ ಕವರೇಜ್ ಬೇಕು ಅಂತಂದ್ರೆ ಕೇಸ್ ಟು ಕೇಸ್ ಇಂಡಿವಿಜುವಲ್ ಪ್ರೊಫೈಲ್ ಮೇಲೆ ಅಂಡರ್ರೈಟಿಂಗ್ ಯಾರು ಅಂಡರ್ರೈಟರ್ಸ್ ಏನ್ ಡಿಸಿಷನ್ ತಗೊಳ್ತಾರೋ ಅದೇ ಫೈನಲ್ ಆಗುತ್ತೆ. ಸೊ ಮಿನಿಮಮ್ ಪ್ರೀಮಿಯಮ್ 3,000 ರೂಪಾಯಿ ರೆಗ್ಯುಲರ್ ಆಗ್ಬೋದು ಅಥವಾ ಲಿಮಿಟೆಡ್ ಪ್ರೀಮಿಯಂ ಆಗ್ಬೋದು, ಮಿನಿಮಮ್ 3,000 ರೂಪಾಯಿ ಆಗ್ಲೇಬೇಕಾಗಿ ಬರುತ್ತೆ. ಸೊ ಸಿಂಗಲ್ ಪ್ರೀಮಿಯಂಗಾದ್ರೆ ಮಿನಿಮಮ್ 30,000 ಪ್ರೀಮಿಯಂ ನ ಕಟ್ಬೇಕಾಗಿ ಬರುತ್ತೆ. ಸೊ ಅದಕ್ಕಿಂತ ಕಡಿಮೆ ಇರುವಂತ ಆಪ್ಷನ್ ಅಲ್ಲಿ
ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಪ್ರೀಮಿಯಂ ಪೇಮೆಂಟ್ ನ ಹೇಗ್ ಮಾಡ್ಬೋದು? ಸೊ ರೆಗ್ಯುಲರ್ ಪ್ರೀಮಿಯಂ ಮತ್ತೆ ಸಿಂಗಲ್ ಪ್ರೀಮಿಯಂ ನ ಪೇ ಮಾಡುವಂತವ್ರಿಗೆ 15 ವರ್ಷದಿಂದ 40 ವರ್ಷದಷ್ಟು ಟರ್ಮ್ ಕೊಡ್ಲಿಕ್ಕೆ ಆಗುತ್ತೆ. 15 ವರ್ಷದಿಂದ ಅಥವಾ 40 ವರ್ಷದ ಮಧ್ಯದಲ್ಲಿ ಪಾಲಿಸಿ ಟರ್ಮ್ ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತಂದ್ರೆ ನೀವು ರೆಗ್ಯುಲರ್ ಮತ್ತೆ ಸಿಂಗಲ್ ಪ್ರೀಮಿಯಂ ಮುಖಾಂತರ ಅವಕಾಶ ಇದೆ. ಹಾಗೆ ಲಿಮಿಟೆಡ್ ಪ್ರೀಮಿಯಂ ಪೇ ಮಾಡ್ತೀವಿ ಅನ್ನೋರಿಗೆ 10 ವರ್ಷ ಟರ್ಮ್, ನಾನು 10 ವರ್ಷ ಅಷ್ಟೇ ಪ್ರೀಮಿಯಂ ಕಟ್ತೀನಿ ಅಂತಂದ್ರೆ ಅವ್ರಿಗೆ 15 ವರ್ಷದಿಂದ 40 ವರ್ಷದವರೆಗೂ ಆಪ್ಷನ್ ಇದೆ. ಹಾಗೆ 15 ವರ್ಷ ನಾನು ಪ್ರೀಮಿಯಂ ಪೇ ಮಾಡ್ತೀನಿ ಅಂತಂದ್ರೆ 20 ವರ್ಷದಿಂದ 40 ವರ್ಷದವರೆಗೂ ಆಪ್ಷನ್ ಇದೆ. ಸೊ ಇಲ್ಲಿ ಪ್ರೀಮಿಯಂ ವೇರಿಯೇಷನ್ ಆಗ್ತಾ ಹೋಗುತ್ತೆ. ನೀವೇನ್ ಟರ್ಮ್ ಸೆಲೆಕ್ಟ್ ಮಾಡ್ತಿದ್ದೀರಾ, ಎಲ್ಲಿ ತನಕ ಲೈಫ್ ಕವರೇಜ್ ಬೇಕು, ಎಷ್ಟು ವರ್ಷ ಲೈಫ್ ಕವರೇಜ್ ನಿಮ್ಗೆ ಇರಬೇಕು ಕೊನೆಯಲ್ಲಿ ಅಂತ ಅಂದ್ಕೊಳ್ಳೋವರೆಗೂ ಅದ್ರ ಬೇಸಿಸ್ ಮೇಲೆ ನಿಮ್ಮ ಪ್ರೀಮಿಯಂ ಇಲ್ಲಿ ಡಿಸೈಡ್ ಆಗುತ್ತೆ. ಮತ್ತೆ ಇಲ್ಲಿ ಪ್ರೀಮಿಯಂ ನ ಇಯರ್ಲಿ ಆಗ್ಬೋದು, ಹಾಫ್ ಇಯರ್ಲಿ ಆಗ್ಬೋದು ಅಥವಾ ಸಿಂಗಲ್ ಪ್ರೀಮಿಯಂ ಮುಖಾಂತರ ನೀವು ಪ್ರೀಮಿಯಂ ನ ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡಬಹುದು. ಈ 3 ಆಪ್ಷನ್ ಮೋಡ್ ಅಲ್ಲಿ ನೀವು ಬೇಕಾದ್ರೆ ಪ್ರೀಮಿಯಂ ನ ಸೆಲೆಕ್ಟ್ ಮಾಡಬಹುದು. ಹಾಗಿದ್ರೆ ಇಷ್ಟು ಪ್ರೀಮಿಯಂ ನ ಕಟ್ಟಿದಾದ್ಮೇಲೆ ಏನ್ ಬೆನಿಫಿಟ್ ಸಿಗುತ್ತೆ, ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡಿ, ಈ ಚಾರ್ಟ್ ಅಲ್ಲಿ ತೋರಿಸ್ತಿರೋ ಪ್ರಕಾರ ಆಪ್ಷನ್ 2 ಏನಿದೆ, ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಒಂದು ಇಲ್ಯೂಸ್ಟ್ರೇಷನ್ ಕೊಟ್ಟಿದ್ದಾರೆ. ಈ ಇಲ್ಯೂಸ್ಟ್ರೇಷನ್ ಪ್ರಕಾರ ಏನಾಗುತ್ತೆ ಅಂತ ನೋಡೋಣ. ಇದಕ್ಕಿಂತ ಮುಂಚೆ ಆಪ್ಷನ್ 1 ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಲೆವೆಲ್ ಸಮ್ ಅಶ್ಯೂರ್ಡ್ ಅಂತ. ಲೆವೆಲ್ ಸಮ್ ಅಶ್ಯೂರ್ಡ್ ಅಂತಂದ್ರೆ ನೀವು ಪಾಲಿಸಿ ಸ್ಟಾರ್ಟ್ ಮಾಡಿದಂತ ಮೊದಲನೇ ವರ್ಷದಿಂದ ಪಾಲಿಸಿ ಕೊನೆ ತನಕ 20 ವರ್ಷದವರೆಗೂ ಏನಿರುತ್ತೆ, ಸಪೋಸ್ ನೀವು 1 ಕೋಟಿ ಕವರೇಜ್ ಸ್ಟಾರ್ಟ್ ಮಾಡಿದ್ರೆ ಈ 1 ಕೋಟಿ ರೂಪಾಯಿ ಕವರೇಜ್ ಕೊನೆ ತನಕ 1 ಕೋಟಿ ರೂಪಾಯಿ ಅಷ್ಟೇ ಇರುತ್ತೆ, ಜಾಸ್ತಿ ಆಗೋದಿಲ್ಲ. ಬಟ್ ಇಲ್ಲಿ ಆಪ್ಷನ್ 2 ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ಕ್ರೀಸಿಂಗ್ ಸಮ್ ಅಶ್ಯೂರ್ಡ್ ಅಂತ ಹೆಸರೇ ಹೇಳ್ತಿರೋ ಹಾಗೆ ಇಲ್ಲೊಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಬೇಸಿಕ್ ಕವರೇಜ್ 1 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕವರೇಜ್ ಸ್ಟಾರ್ಟ್ ಮಾಡಿದ್ದಾರೆ. ಪಾಲಿಸಿ ಸ್ಟಾರ್ಟ್ ಮಾಡಿದಂತ ಮೊದಲನೇ ವರ್ಷದಿಂದ 5ನೇ ವರ್ಷದವರೆಗೂ ಇನ್ಶೂರೆನ್ಸ್ ಕವರೇಜ್ ಏನಿದೆ ಅದು ಸೇಮ್ ಇರುತ್ತೆ, 1 ಕೋಟಿ ರೂಪಾಯಿ ಅಷ್ಟೇ ಇರುತ್ತೆ. 5 ವರ್ಷ ಕಳೆದ್ಮೇಲೆ 6ನೇ ವರ್ಷದಿಂದ ಪ್ರತಿ ವರ್ಷ 10% ಆಫ್ ದಿ ಸಮ್ ಅಶ್ಯೂರ್ಡ್. ಸೊ ಅಂದ್ರೆ 1 ಕೋಟಿಗೆ 10% ಅಂದ್ರೆ 10 ಲಕ್ಷ. ಹೀಗೆ 1 ಕೋಟಿ ಇದ್ದಂಥದ್ದು 1 ಕೋಟಿ 10 ಲಕ್ಷ, 1 ಕೋಟಿ 20 ಲಕ್ಷ, 1 ಕೋಟಿ 30 ಲಕ್ಷ, 1 ಕೋಟಿ 40 ಲಕ್ಷ, 1 ಕೋಟಿ 50 ಲಕ್ಷ, 1 ಕೋಟಿ 60 ಲಕ್ಷ, 1 ಕೋಟಿ 70 ಲಕ್ಷ, 1 ಕೋಟಿ 80 ಲಕ್ಷ, 1 ಕೋಟಿ 90 ಲಕ್ಷ, 2 ಕೋಟಿ. ಸೊ ಹೀಗೆ ಬೇಸಿಕ್ ಕವರೇಜ್ ಇದ್ದಂತ ಅಮೌಂಟ್ ಏನಿದೆ ಅದು ಡಬಲ್ ಆಗೋ ತನಕ ನೆಕ್ಸ್ಟ್ 10 ಇಯರ್ಸ್ ಸ್ಪ್ಯಾನ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ 20 ವರ್ಷ ಪಾಲಿಸಿ ಟರ್ಮ್ ತಗೊಂಡು 15 ವರ್ಷ ಪ್ರೀಮಿಯಂ ಕಟ್ಟಿದ್ರೆ ಫಸ್ಟ್ 5 ವರ್ಷ ಬೇಸಿಕ್ ಕವರೇಜ್ 1 ಕ್ರೋರ್ ಇರುತ್ತೆ, ಆಮೇಲೆ ಅದು 2 ಕ್ರೋರ್ಸ್ ಬರುತ್ತೆ. 15 ವರ್ಷ ಆದ್ಮೇಲೆ 2 ಕ್ರೋರ್ಸ್ ಕವರೇಜ್ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. 20 ವರ್ಷ ಪಾಲಿಸಿ ತಗೊಂಡ್ರು ಅಷ್ಟೇ, ನೀವು 40 ವರ್ಷ ಪಾಲಿಸಿ ತಗೊಂಡ್ರು ಅಷ್ಟೇ. ಫಸ್ಟ್ 5 ಇಯರ್ಸ್ ಅಲ್ಲಿ ಸೇಮ್ ಇರುತ್ತೆ, ಅಲ್ಲಿಂದ ಆಚೆಗೆ ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ 10% ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಸೊ ಡಬಲ್ ಆಗುತ್ತೆ. ಡಬಲ್ ಆದ್ಮೇಲೆ ನಿಮ್ಮ ಕವರೇಜು ಪಾಲಿಸಿ ಎಂಡ್ ಆಗೋ ತನಕ ಅಷ್ಟೇ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ 15 ವರ್ಷ ಟರ್ಮ್ ಆಗಿರೋದ್ರಿಂದ 15 ವರ್ಷವರೆಗೂ ಲೈಫ್ ಕವರೇಜ್ ಸಿಗುತ್ತೆ. ಈ ಪಾಲಿಸಿ ನಾನ್ ಪಾರ್ಟಿಸಿಪೇಟಿಂಗ್ ಪಾಲಿಸಿ ಅಂತ ನಾನು ಆಗ್ಲೇ ಹೇಳಿರೋದ್ರಿಂದ 15 ಇಯರ್ಸ್ ಒಳಗಡೆ ಏನಾದ್ರು ದುರ್ದೈವ ಸಂಭವಿಸಿದ್ರೆ ಈ ಇನ್ಶೂರ್ ವ್ಯಾಲ್ಯೂ ಏನಿದೆ ಈ ವ್ಯಾಲ್ಯೂನ ನಾಮಿನಿಗೆ ಪೇ ಮಾಡ್ತೀವಿ. ಇದರಿಂದ ಫ್ಯಾಮಿಲಿಗೆ ಬೇಕಾಗಿದ್ದಂತ ಆರ್ಥಿಕ ಭದ್ರತೆ ಏನಿತ್ತು, ಆರ್ಥಿಕ ಸಹಾಯ ಏನಿತ್ತು, ಫೈನಾನ್ಷಿಯಲ್ ಸಪೋರ್ಟ್ ಅಂತ ಏನ್ ಕರಿತೀವಿ ಅದು ಖಂಡಿತವಾಗ್ಲೂ ಫ್ಯಾಮಿಲಿಗೆ ಸಿಗುತ್ತೆ. ಅಥವಾ ನೀವಿಟ್ಟಿದ್ದಂತ ಲಯಬಿಲಿಟೀಸು 100% ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಈ 1 ಕೋಟಿ ಇನ್ಶೂರೆನ್ಸ್ ಅಥವಾ ಈ ಲೆವೆಲ್ 2 ಕವರೇಜ್ ನ ತಗೋಬೇಕಾದ್ರೆ ಎಷ್ಟು ಪ್ರೀಮಿಯಂ ನ ಕಟ್ಟಬೇಕು? ಸೊ ಪ್ರೀಮಿಯಂ ನ ಕಟ್ಟೋ ವಿಷಯಕ್ಕೆ ಬಂದಾಗ ಫಸ್ಟ್ನೇ ಆಪ್ಷನ್ ಅಲ್ಲಿ ಹೋದ್ರೆ ಆಪ್ಷನ್ 1 ಲೆವೆಲ್ ಸಮ್ ಅಶ್ಯೂರ್ಡ್ ಅಂತ ಹೋದಾಗ ಇನ್ಶೂರೆನ್ಸ್ ಕವರೇಜ್ ಸೇಮ್ ಅಷ್ಟೇ ಇರ್ಲಿ ಅಂತ ಯೋಚನೆ ಮಾಡೋದಾದ್ರೆ, ಇಲ್ಲಿ ನೋಡೋದಾದ್ರೆ ಏಜ್ ಬಂದು ಯುವಕರಿಗೆ ಅಂತಾನೆ ಪಾಲಿಸಿ ಹೇಳಿದ್ರು ಕೂಡ 20 ವರ್ಷ 30 ವರ್ಷ 40 ವರ್ಷ. ಸೊ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ 45 ಕೂಡ ಅಲೋಡ್ ಇದೆ. ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ಪ್ರಕಾರ ಸೊ 20 ವರ್ಷ ಏಜ್ ಇರುವಂತವ್ರು 20 ವರ್ಷ ಪಾಲಿಸಿ ತಗೊಳ್ತೀರಿ, ನಾನು ಪೂರ್ತಿ 20 ವರ್ಷ ಕೂಡ ಪ್ರೀಮಿಯಂ ಕಟ್ತೀನಿ ಅಂತಂದ್ರೆ ಅವ್ರು ಕಟ್ಬೇಕಾಗಿರುವಂತ ಪ್ರೀಮಿಯಂ 4,550 ರೂಪಾಯಿ ಕಟ್ಬೇಕಾಗಿ ಬರುತ್ತೆ ವರ್ಷಕ್ಕೆ. ಸೊ ಅಕಸ್ಮಾತ್ ಅವ್ರು 15 ವರ್ಷ ನಾನು ಪ್ರೀಮಿಯಂ ಕಟ್ತೀನಿ ಅಂದ್ರೆ 5,500 ರೂಪಾಯಿ ಕಟ್ಬೇಕಾಗಿ ಬರುತ್ತೆ. ಕೇವಲ ನಾನು 10 ವರ್ಷ ಕಟ್ತೀನಿ, ನನ್ಗೆ 20 ವರ್ಷ ಕವರೇಜ್ ಸಿಗ್ಲಿ ಅಂತಂದ್ರೆ 6,600 ರೂಪಾಯಿ ಕಟ್ಬೇಕಾಗಿ ಬರುತ್ತೆ. ಸೊ ಸಿಂಗಲ್ ಪ್ರೀಮಿಯಂ ಅಂತ ಬಂದಾಗ 44,350 ರೂಪಾಯಿ ಅಷ್ಟೇ ಕಟ್ಬೇಕಾಗಿ ಬರುತ್ತೆ. ಸೊ ಅದೇ ರೀತಿ 30 ವರ್ಷದವ್ರಿಗೆ 20 ವರ್ಷದ ಪಾಲಿಸಿ ಟರ್ಮ್ ಬೇಕು ಅಂತಂದ್ರೆ ಸ್ನೇಹಿತರೆ ಕೇವಲ 1,400 ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಜಾಸ್ತಿ ಆಗ್ತಿದೆ. 5,950 ರೂಪಾಯಿ. 15 ವರ್ಷ ಕಟ್ತೀವಿ ಅಂದ್ರೆ 6,850, 8,750. ಸಿಂಗಲ್ ಪ್ರೀಮಿಯಂ ಅಂದ್ರೆ 59,550. ಸೊ ಹೀಗೆ ಹೈಯರ್ ಏಜ್ಗೂ ಕೂಡ ಚಾರ್ಟ್ ಅಲ್ಲಿ ತೋರಿಸಿರೋ ರೀತಿಲಿ ಪ್ರೀಮಿಯಂ ನ ಕಟ್ಟಿ ಅವರು ಇನ್ಶೂರೆನ್ಸ್ ಕವರೇಜ್ ನ ಆಫ್ ಮಾಡ್ಬೋದಾಗ ಬರುತ್ತೆ. ಸೊ 50 lakhs ಕವರೇಜ್ಗೆ ಕಟ್ಬೇಕಾಗಿರುವಂತಹ ಪ್ರೀಮಿಯಂ 4,550 ರೂಪಾಯಿ ವರ್ಷಕ್ಕೆ ಅಂತಂದ್ರೆ ಡಿವೈಡೆಡ್ ಬೈ 365 ಡೇಸ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ತುಂಬಾ ಕಡಿಮೆ ಪ್ರೀಮಿಯಂ ಅಲ್ಲಿ ಪ್ರೀಮಿಯಂ
ವರ್ಕೌಟ್ ಆಗುತ್ತೆ. ಸೊ 365 ದಿವಸಕ್ಕೂ ಕೂಡ ನೀವು ಕವರೇಜ್ ನ ಚಾರ್ಜ್ ಮಾಡ್ಕೊಳ್ತೀರಾ ಅಂತಂದ್ರೆ ಪರ್ ಡೇ ಕಟ್ಟಬೇಕಾಗಿರುವಂತಹ ಪ್ರೀಮಿಯಮು 12 ರೂಪಾಯಿ ಬರುತ್ತೆ. ಸೊ 12ರಿಂದ 15 ರೂಪಾಯಿ ಅಂತ ಅನ್ಕೊಂಡ್ರು ಕೂಡ ನೀವು ಮಿನಿಮಮ್ ಏಜ್ಗೆ ದಿನಕ್ಕೆ 12 ರೂಪಾಯಿ ಕಟ್ಟೋದ್ರ ಮುಖಾಂತರ 50 ಲಕ್ಷ ರೂಪಾಯಿಯಷ್ಟು ಇನ್ಶೂರೆನ್ಸ್ ಕವರೇಜ್ ನ LICಯ ಯುವ ಟರ್ನ್ ಪ್ಲಾನ್ ಮುಖಾಂತರ ನಿಮ್ದಾಗಿಸ್ಕೊಬಹುದು. ಯೋಚನೆ ಮಾಡಿ, ಬೆಸ್ಟ್ ಪ್ಲಾನ್ ಅಥವಾ ಬೆಸ್ಟ್ ಪ್ರೀಮಿಯಂ ಅಥವಾ ಬೆಸ್ಟ್ ಕವರೇಜ್ ಸಿಗುತ್ತೆ ಅಂತ ನಿಮ್ಗೆ ಅನ್ಸೋದಾದ್ರೆ ಖಂಡಿತವಾಗ್ಲೂ ಮುಂದೆ ಹೆಜ್ಜೆ ಇಟ್ಟು ನಿಮ್ಮವರಿಗೋಸ್ಕರ ಈ ಕವರೇಜ್ ನ ಆಫ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಆಪ್ಷನ್ 2 ಅಲ್ಲಿ ಹೋದಾಗ ಕೂಡ ನಿಮಗೆ ಕವರೇಜ್ ಇನ್ಕ್ರೀಸಿಂಗ್ ಕವರೇಜ್ ಸಿಗುತ್ತೆ ಅಂತ ನಾನು ಆಗ್ಲೇ ಏನ್ ಹೇಳ್ದೆ. ಅದ್ರ ಪ್ರಕಾರ ಹೋದ್ರು ಕೂಡ 20 ವರ್ಷ ಇರುವಂತ ಏಜ್ ಅವರು 20 ವರ್ಷ ಪಾಲಿಸಿ ಟರ್ನ್ ಬೇಕು ಅಂತಂದ್ರೆ ಅವ್ರು ಕಟ್ಟಬೇಕಾಗಿರುವಂತ ಪ್ರೀಮಿಯಮು 5,850 ರೂಪಾಯಿ ಆಗುತ್ತೆ. ಸೊ ದಿನದ ಲೆಕ್ಕದಲ್ಲಿ ಲೆಕ್ಕ ಹಾಕ್ತೀನಿ ಅಂತಂದ್ರು ಕೂಡ ಆಗ್ಲೇ ಇದ್ದಂತ 12 ರೂಪಾಯಿ ಪ್ರೀಮಿಯಂ ಬದಲಲ್ಲಿ ಈಗ 16 ರೂಪಾಯಿ ಪ್ರೀಮಿಯಂ ಕಟ್ತೀರಾ. 16 ಕೇವಲ 4 ರೂಪಾಯಿ ಜಾಸ್ತಿ ಕಟ್ಟೋದ್ರ ಜೊತೆಲಿ ನಿಮ್ಮ ಇನ್ಶೂರೆನ್ಸ್ ಕವರೇಜ್ ನ ಡಬಲ್ ಮಾಡ್ಕೊಬಹುದು. ಸೊ 15 ವರ್ಷ ಕಟ್ತೀವಿ ಅಂದ್ರೆ 6,750 ರೂಪಾಯಿ ಆಗುತ್ತೆ. 10 ವರ್ಷ ಕಟ್ತೀವಿ ಅಂದ್ರೆ 8,550 ರೂಪಾಯಿ ಆಗುತ್ತೆ. ಸಿಂಗಲ್ ಪ್ರೀಮಿಯಂ ಆದ್ರೆ 58,400 ರೂಪಾಯಿ ಅಷ್ಟು ಪ್ರೀಮಿಯಂ ನ ಕಟ್ಬೇಕಾಗಿ ಬರುತ್ತೆ. ಸೊ ಉಳಿದಂತದ್ದು ಚಾರ್ಟ್ ಅಲ್ಲಿ ತೋರಿಸ್ತಿರೋ ಹಾಗೆ ಏಜ್ ವೈಸ್ ನೀವು ಪ್ರೀಮಿಯಂ ನ ಆಫ್ ಮಾಡಿ ತಗೋಬಹುದು. ಸ್ನೇಹಿತರೆ, ಏನ್ ಅನ್ಸುತ್ತೆ ನಿಮಗೆ? ಈ ಫೀಚರ್ಸ್ ನ ನೋಡ್ತಾ, ಈ ಪ್ರೀಮಿಯಂ ನ ನೋಡ್ತಾ ಸಿಗುವಂತ ಬೆನಿಫಿಟ್ಸ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ನಿಮ್ಮ ಅಭಿಪ್ರಾಯಗಳೇನಿದೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ವಿಡಿಯೋದಲ್ಲಿ ಕೊಟ್ಟಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ನಿಮ್ಗೆ ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಕಸ್ಮಾತ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಥಮ್ಸ್ ಡೌನ್ ಕೂಡ ಮಾಡ್ಬೋದು. ಹಾಗೆ ಬೇರೆಯವ್ರಿಗೂ ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೆ ಜ್ಞಾನ ಕೊಡ್ತಾ ಅವ್ರಿಗೆ ಇನ್ಫಾರ್ಮೇಶನ್ ಶೇರ್ ಮಾಡೋದ್ರ ಮುಖಾಂತರ ಅವರು ಕೂಡ ಅವ್ರ ಲೈಫ್ ನ ಸೆಕ್ಯೂರ್ ಮಾಡ್ಕೊಳ್ಳೋದ್ರ ಜೊತೆಲಿ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ಏನಾದ್ರು ಬಂದು ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ತನಕ ನೋಡಿದಂತ ಎಲ್ಲಾ ವೀಕ್ಷಕರಿಗೂ ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಹೀಗೆ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಬೇಕು ನೋಡ್ಬೇಕು ಅಂತ ಅನ್ಸಿದ್ರೆ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಫಸ್ಟ್ ಟೈಮ್ ಅಲ್ಲಿ ಇಮಿಡಿಯೇಟ್ ಆಗಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಮುಂದೆ ನಾ ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಿದೆ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.